ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಇಲ್ಲ. ಅವ್ರ ಹೆಸರು ಯಾರು ಬರ್ದಿಲ್ಲ. ಯಾರ್ದೋ ಹೆಸರು ಬರದ ತಕ್ಷಣ ಅದೆಲ್ಲ ಸಾಧ್ಯ ಇಲ್ಲ. ಆಯ್ತಾ? ವಿ ನೋ ದಿ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ. ಯಾರು ಅವ್ರ ಹೆಸರು ಬರ್ದಿಲ್ಲ, ಯಾವ ಆತರದ್ದು ಇಲ್ಲ. ಸೊ ಅದು ಉದ್ಭವ ಆಗುದಿಲ್ಲ. ಇನ್ವೆಸ್ಟಿಗೇಷನ್ ಅಂತೂ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಬಿಜೆಪಿ ಒತ್ತಾಯಿಸ್ತಾ ಇದೆ. ಹಾಗೇನೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಪ್ರತಿಭಟನೆಗೆ ರೆಡಿ ಆಗ್ತಾ ಇದೆ. ಇದಕ್ಕೋಸ್ಕರ ಒಂದು ಆಂದೋಲನ ಸಮಿತಿಯನ್ನೇ ರೆಡಿ ಮಾಡಿದೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಒಂದು ನಾಯಕತ್ವದಲ್ಲಿ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರ ಮುಂದಾಳತ್ವದಲ್ಲಿ. ಹಾಗಾಗಿ ಇದಕ್ಕೆ DK ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಆಕ್ಟಿವ್ ಮಿನಿಸ್ಟರ್, ಕಾಂಗ್ರೆಸ್ ಪಕ್ಷದ ಪರವಾಗಿ ಧ್ವನಿ ಎತ್ತುವಂತಹ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಹುರುಳಿಲ್ಲ ಆರೋಪದಲ್ಲಿ, ಯಾವುದೇ ನೇರ ಅವರ ಹೆಸರಂತೂ ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ. ಏನು ಸಚಿನ್ ಪಾಂಚಾಳ್ ಅವ್ರ ಪ್ರಕರಣ ಇದೆಯೋ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರೇ ಇಲ್ಲ, ಬೇರೆ ವ್ಯಕ್ತಿ ಹೆಸರನ್ನು ಬರೆದಿದ್ದಾರೆ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಆ ವಿಚಾರನೇ ಪ್ರಸ್ತಾಪಿಸದೆ ರಾಜೀನಾಮೆ ಪಡೆಯುವಂಥ ಯಾವುದೇ ಒಂದು ಪ್ರಶ್ನೆ ನಮ್ಮ ಮುಂದೆ ಇಲ್ಲ ಅನ್ನೋದನ್ನು DK ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ BJP ಏನು ಹೋರಾಟಕ್ಕೆ ಸಿದ್ಧತೆ ಮಾಡ್ಕೋತಾ ಇದೆಯೋ ಇದಕ್ಕೆ ಕಾಂಗ್ರೆಸ್ ನೀವೇನಾದರೂ ಮಾಡ್ಕೊಳ್ಳಿ, ಮುತ್ತಿಗೆ ಹಾಕ್ಕೊಳ್ಳಿ, ಫೋಟೋನಾದರೂ ಹೊರಗಡೆ ತನ್ನಿ. ಫೋಟೋ ನನ್ನ ಜೊತೆಗೂ ವಿಜಯೇಂದ್ರ ಅವ್ರದ್ದಿದೆ, ಯಡಿಯೂರಪ್ಪನವ್ರದ್ದಿದೆ, ಅವ್ರ ಫೋಟೋ ಹೊರಗಡೆ ಬಿಡೋಣ, ಯಾರು ಬಂದರೂ ಎಲ್ಲರೂ ಫೋಟೋ ತೆಗೆಸ್ಕೋತಾರೆ, ಅದರಲ್ಲೇನಿದೆ ಅಂಥೇಳಿ ಈ ಮಾತಿಗೆ ಈ BJPಯ ಹೋರಾಟಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಗೆ ಅದನ್ನು ಇದರಿಂದ ನೀವೇನು ಮಾಡೋಕ್ಕಾಗಲ್ಲ, ನಮ್ಮ ಸರ್ಕಾರ ನಾವು ರಾಜೀನಾಮೆನೂ ಪಡೆಯಲ್ಲ ಅಂತ ಖಡಾಖಂಡಿತವಾಗಿ DK ಶಿವಕುಮಾರ್ ಹೇಳಿದ್ದಾರೆ. ಹೇಳ್ತಾ ಇದ್ದಾರೆ, ಆದ್ರೆ ನಿಮ್ಮ ಸರ್ಕಾರ CIDಗೆ ಅಥವಾ CODಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಇಲ್ಲ. ಅವ್ರ ಹೆಸರು ಯಾರು ಬರ್ದಿಲ್ಲ. ಯಾರ್ದೋ ಹೆಸರು ಬರದ ತಕ್ಷಣ ಅದೆಲ್ಲ ಸಾಧ್ಯ ಇಲ್ಲ. ಆಯ್ತಾ? ವಿ ನೋ ದಿ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ. ಯಾರು ಅವ್ರ ಹೆಸರು ಬರ್ದಿಲ್ಲ, ಯಾವ ಆತರದ್ದು ಇಲ್ಲ. ಸೊ ಅದು ಉದ್ಭವ ಆಗುದಿಲ್ಲ. ಇನ್ವೆಸ್ಟಿಗೇಷನ್ ಅಂತೂ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ನಿಮ್ ಜೊತೆಗಿರೋದು, CM ಜೊತೆಗಿರೋದು, ಮತ್ತೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗಿರೋ ಅವ್ರು ಯಾರು ತೀರ್ಕೊಂಡಲ್ಲ ಅವ್ರ ಫೋಟೋ ರಾಜು ಕಪ್ನೂರ್ ಅವ್ರ ಫೋಟೋ ರಾಜು ಕಪ್ನೂರ್ ಅನ್ನೋರು ಇದ್ರಲ್ಲೇ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂತ ಅವರು ನಿಮ್ಗಳ ಜೊತೆ ಇರುವಂತಹ ಫೋಟೋನ BJP ವಿಜೇಂದ್ರ ಬಿಡುಗಡೆ ಮಾಡಿದ್ದಾರೆ. ನಮ್ ಜೊತೆನ ನನ್ ಜೊತೆ ವಿಜಯನನ್ನು ಇದಾರೆ, ಯಡಿಯೂರಪ್ಪನವರು ಇದಾರೆ, ಬೇಕಾದಷ್ಟು ಎಲ್ಲಾರ ಫೋಟೋನು ನಮ್ ಜೊತೆ ಯಾರು ಬರ್ತಾರೆ. ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲಾರ್ದು ಫೋಟೋ ಬರ್ತಾ ಇರ್ತವೆ. ವಿಜಯನನ್ನ ಫೋಟೋ, ಯಡಿಯೂರಪ್ಪನ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಇದ್ದೇ ವಾಂಟ್ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ, ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಯಾರಾದ್ರು ಎಂತೆಂತ ರೌಡಿಗಳ್ದು ಎಂತೆಂತ ಕ್ರಿಮಿನಲ್ಗಳ್ದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೋತಾರಪ್ಪ. ಎಲ್ಲಾ ಲೀಡರ್ಗಳು ತೆಗೆಸ್ಕೋತಾರೆ, ಎಲ್ಲಾ ಲೀಡರ್ ತೆಗೆಸ್ಕೋತಾರೆ, ಹೋಮ್ ಮಿನಿಸ್ಟರ್ ತೆಗೆಸ್ಕೋತಾರೆ. ಅದ್ಯಾವ್ದೋ ಸ್ಟೇಜ್ ಅಲ್ಲಿ ಮಾಡ್ಕೊಂಡಿದ್ರಲ್ಲ BJP ಎಲೆಕ್ಷನ್ ಮುಚ್ಚಿದ್ದಾಗೆ. ಅವೆಲ್ಲ ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದ್ರೆ ಅದು ಓಕೆ, ಫೈನ್. ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್. ನಮ್ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ. ಪಾಪ ಏನು ಇಲ್ಲ, ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಬೇರೆ ಇಶ್ಯೂಸ್ ಇದೆ, ಅವ್ರು ಸರಿ ಮಾಡ್ಕೊಳ್ಳಿ. ಮಾಡ್ಲಿ, ಮುತ್ತಿಗೆ ಹಾಕ್ಲಿ, ಅದನ್ನು ಮುತ್ತಿಗೆ ಹಾಕ್ಲಿ, ಎಲ್ಲರೂ ಮುತ್ತಿಗೆ ಹಾಕ್ಲಿ. ಈಗ ನನ್ನ ತಮ್ಮ ಹೇಳಿಲ್ವಾ, ಅದ್ಯಾವ್ದೋ ರಾಜರಶಿನಗರದು ಎಲ್ಲ ಕೊಡೋಣ ಅಂತ. ಡ್ರೈವರ್ ಸತ್ತಿದ್ದು, ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿಲ್ವಾ, ಎಲ್ಲ ಕೊಡೋಣ. ನಂದೊಬ್ಬದ್ ಮಾತ್ರ ಕೊಟ್ಟಿದ್ರು BJP ಗವರ್ಮೆಂಟ್ ಅಲ್ಲಿ. ನಾವು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ DK ರವಿ ಕೇಸಿಂದ ಹಿಡಿದು, ಜಾರ್ಜ್ ಕೇಸಿಂದ ಹಿಡಿದು ಅಂತವು ಒಂದು 12 ಕೊಟ್ಟಿದ್ದ ನಾವು. ನನ್ನ ಒಬ್ಬನ ಮೇಲೆ ಮಾತ್ರ CBI ಕೊಟ್ಟಿದ್ರು, ಯಾವ್ದು CBI ಕೊಟ್ಟಿರ್ಲಿಲ್ಲ. ಕೊಡ್ಬೇಕಾಯ್ತು ಬೇರೆವೆಲ್ಲ CBIಗೆ. ಬೇರೆ ಕೇಸ್ಗಳೆಲ್ಲ ಇತ್ತಲ್ಲ, ಮಂತ್ರಿಗಳ ಮೇಲೆಲ್ಲ MLAಗಳ ಮೇಲೆ ಬಂದಿತ್ತಲ್ಲ, ಡಿಸಪ್ರೇಟ್ ಅಸೆಟ್ ಕೇಸ್, ಅದನ್ನ ಯಾಕೆ ಕೊಡ್ಲಿಲ್ಲ? ನನ್ನ ಮೇಲೆ ಯಾಕೆ ಕೊಟ್ರು? ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು, ಅವ್ರ ಮೇಲೆ ಹಸಿಯೇ, ಅವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಿಗೆ ಬೆಳೀತಾ ಇದ್ದಾನೆ. IT BT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್. ಆಯ್ತಾ? SM ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ
ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ITBT ವಿಚಾರದಲ್ಲಿ ಅವ್ರು ಆತ. ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. KPSC ಮತ್ತೆ ಇಶ್ಯೂ ಆಗಿದೆ. ನಿನ್ನೆ ಎಕ್ಸಾಮ್ ಆಗಿದೆ, ಎಕ್ಸಾಮ್ ಅಲ್ಲೂ ಇಶ್ಯೂ ಆಗಿದೆ. ಅವ್ರು ಹೇಳ್ತಿದ್ದಾರೆ ಕೊಡ್ಲೇಬೇಡಿ ಅವರಿಗೆ, ನಮಗೆ ಪ್ರತಿ ಸಲನೂ ಇದೇ ಸಮಸ್ಯೆ ಆಗುತ್ತೆ ಅಂತ ಅಭ್ಯರ್ಥಿಗೆ. ಅದನ್ನ ಜಸ್ಟ್ ಲುಕ್ ಅಟ್ ಇಟ್. ಯಾರಿಗ ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯನ ಸರಿಪಡಿಸಬೇಕು. ಲುಕ್ ಅಟ್ ಇಟ್. ಆಲ್ ದಿಸ್ ಥಿಂಗ್ ಹೇಳ್ತಾರೆ ಕಾಂಗ್ರೆಸ್ ಅವ್ರ ಮೇಲೆ ಬಂದ್ರೆ ಆಕ್ಷನ್ ತಗೊಳ್ಳಲ್ಲ, ಬಿಜೆಪಿ ಬಂದ್ರೆ ಬೇಗ ಆಕ್ಷನ್ ತಗೊಳ್ತಾರೆ. ಮುನ್ಸಿಪಾಲಿಟಿ ಬಳಿ ಹೋಗಿ ಕೊಡ್ತಾ ಇರ್ಲಿ, ದಿನ ನೆನ್ಸ್ಕೊತಾ ಇರ್ಲಿ. ನಾನು ನೆನ್ಸ್ಕೊತಾ ಇದ್ದಾರೆ ಅವರು. ಪಾಪ ಬಹಳ ಸಂತೋಷ. ನಾನ್ ಪಾಪ ನಾ ಎಲ್ಲೋ ಇದ್ದೆ, ಯಾವ್ದೋ ಮನೇಲಿ ಇದ್ದೆ, ಓಡ್ ಬಂದೆ ನಾನು. ಏನಪ್ಪಾ ಇದು ಅಂತ ಅನ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು. ಸೊ ನನ್ನ ನೆನ್ಸ್ಕೊತಾ ಇರ್ಲಿ, ಇನ್ನ ನೆನ್ಸ್ಕೊಳಕ್ ಹೇಳಿ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರ ತಪ್ಪು ಇಲ್ಲ ಅಂದಾಗ ಅದನ್ನ CBI ವಹಿಸೋದ್ರಲ್ಲಿ ಏನ್ ತಪ್ಪು ಸರ್? ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು ಶಾಮೀಲಾಗಿಲ್ಲ. ಇಟ್ ಇಸ್ ನಾಟ್ ಎ ಕೇಸ್ ಫಾರ್ CBI. ಅವರ್ ಗವರ್ಮೆಂಟ್ ಇಸ್ ಕೇಪಬಲ್. ನಮ್ಮ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಇದನ್ನು ನಡೆಸುವಂತ ಎಲ್ಲ ಇದೆ. CBIನವರು ಏನು ಮಾಡಕ್ ಆಗಲ್ಲ. CBIನವರ ಆಕ್ಟಿವಿಟೀಸ್ ನಮ್ಗೆ ಗೊತ್ತಿದೆ. CBIನವರು ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರ್ವಾಕ್ಬಿಟ್ಟಿದ್ದೀನಿ ನಾನು. ನನ್ನ ಕಳ್ಸಿಕೊಟ್ಟಿದ್ರಲ್ಲ ಗಿಫ್ಟ್ ಎಲ್ಲ ತಿರ್ವಾಕಿದ್ದೀನಿ. ನಡೀರಿ ಅದನ್ನ.